ವೆಲ್ಕಮ್ ಟು ಮೈ ನ್ಯೂ ಅನ್ನೋದ್ರ ವಿಡಿಯೋ ರೀ. ಸೊ ಭಾಳನೇ ಇತ್ತು ಯೂಟ್ಯೂಬ್ದಾಗ ಲಾಗ್ ಮಾಡಿದ್ದಿಲ್ಲ, ಬಟ್ ಇವತ್ತು ಮಾಡಾಕತ್ತೀನಿ ರೀ. ಆ್ಯಂಡ್ ಇವತ್ತೇನಪ್ಪ ಅಂದ್ರೆ ಇಶಾಡಕತ್ತೀನಿ ನೋಡ್ರಿ ಒಬ್ಬನೇ. ಬಟ್ ಈಸ್ ದಿನ ಎಲ್ಲ ನಮ್ಮ ದೋಸ್ತರು ನಾವು ಇಶಾಡ್ತಿದ್ದೆವು. ಇನ್ನೇನು ಬ್ಯಾಚ್ ಸ್ಟಾರ್ಟ್ ಐತಲ್ಲ ರೀ. ಸೊ ಹಂಗಾಗಿ ನೋಡಿರಿ ತಣ್ಣ ಗಾಳಿ ಹೊಂಟದ. ಬಟ್ ಮ್ಯಾಲೆ ಬಿಸಿಲಂತೂ ಜಗ್ಗಿ ಅದ ರೀ. ಆ್ಯಂಡ್ ಈ ಕಡೆ ನಮ್ಮ ಸ್ವಿಮ್ಮಿಂಗ್ ಪೂಲ್ನೇ ಇಶಾಡತ್ತೀವಿ. ಆ್ಯಂಡ್ ಒಬ್ಬನೇ ಇದ್ದೀನಿ ರೀ. ನಾವು ದೋಸ್ತಿಗಿಸ್ತಿದ್ದೆ ಅಂದ್ರೆ ಇಲ್ಲ ಸಾಲಲ್ರಿ ಸಣ್ಣದಾಗ್ತ. ಸೊ ಹಂಗೆ ಕ್ವಾರಿಗೆ ಹೊಳಿಗೆ ಅಂತಲೇ ಇಶಾಡ್ತೀವಿ. ಬರೀ ನಿಮ್ಮ ಸಪೋರ್ಟ್ ಹಿಂಗೆ ತಂದ್ರೆ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ ರೀ ಯೂಟ್ಯೂಬ್ನಾಗ. ಅಂದ್ರೆ ನಮ್ಮ ವ್ಲಾಗ್ಸ್ಗಳಪ್ಪ ಅಂದ್ರೆ ನಾವು ರೈತರಿವಿ ರೀ, ಹೊಲ್ದಾನ ಕೆಲಸ ಮಾಡೋದು. ಸೊ ಭಾಳ ಜನ ಅನ್ಕೋತಾರೆ ಬರೀ ಹೊಲ್ದಾನ ಬಿಡ್ತಾನೆ ಅಂತ. ಬಟ್ ಪ್ರಾಬಬ್ಲಿ ನನಗೆ ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡೋದು ಇಷ್ಟ. ಬಟ್ ಏನು ಮಾಡ್ತೀರಿ, ಹಿಂಗೆ ಎಲ್ಲ ಕೆಲಸ ಇರ್ತಾವೆ, ಕೆಲಸ ಮಾಡ್ಕೋತು ಆ್ಯಂಡ್ ಯೂಟ್ಯೂಬ್ ವ್ಲಾಗ್ಸ್ಗಳು ಮಾಡ್ಕೋತು. ನಿಮ್ಮ ಕೂಡ ನಾವು ಎಲ್ಲರೂ ಒಂದೇ. ಬೇಸಿಗೆದಾಗ ಈ ಥರ ನೀರು ಇತ್ತಪ್ಪ ಅಂದ್ರೆ ಏನೂ ಬೇಕಾಗಿಲ್ಲ ರೀ. ಜಸ್ಟ್ ಈ ಥರ ನೀರು ಇತ್ತಪ್ಪ ಅಂದ್ರೆ ಬೆಳೆಗಳು ಫುಲ್ ತಿಂಡಿಲ್ಲ ಬರ್ತಾವೆ ರೀ. ಅಂದ್ರೂ ಏನು ಮಾಡ್ತೀರಿ, ಆ ದೇವ್ರ ಪುಣ್ಯದಿಂದ ಉಗುಳುಗಳು ಮಳೆಗಳು ಅದೊಂದ್ರೆ ನಮ್ಮ ರೈತರು ಒಳ್ಳೇದಾಗುತ್ತೆ. ಆ್ಯಂಡ್ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಈಗ ಹೆಂಗೆ ಇಶಾಡ್ತೀನಪ್ಪ ಅಂದ್ರೆ ನೀವು ಫುಲ್ ಗಾಬರಿಬೇಕು ಆ ಥರ ಇಶಾಡ್ತೀನಿ ರೀ. ಯಾಕಪ್ಪ ಅಂದ್ರೆ ಇಶಾಡೋದಾಗ ಎಕ್ಸ್ಪರ್ಟ್ ಏನು ರೀ. ನಮ್ಮ ದೋಸ್ತರು ನಾವೆಲ್ಲ ಇದೇ ಮಾಡ್ತೀವಿ, ಕೆಟ್ಟ ಹಾಕಲು ಸೊಳ ಮಕ್ಳು ಇದ್ದಂಗೆ ರೀ. ಬಟ್ ಈ ಥರ ಎಲ್ಲ ಕೆಲಸ ಮಾಡ್ತೀವಿ ರೀ. ಕೆಲಸ ಸೆಕೆಂಡ್ರಿ, ಕೆಲಸ ಮಾಡೋದು ಮತ್ತು ತಿರುಗಾಡೋದು ಆ್ಯಂಡ್ ಈ ಥರ ಹಕ್ಕಲಾಯೋದು ಎಲ್ಲ ಮಾಡ್ತಿರ್ತೀವಿ. ಸದಾ ಇಶಾಡ್ತೀನಿ ನೋಡ್ರಿ ಒಬ್ಬನೇ. ಹ್ಯಾಂಗೆ ಇಶಾಡ್ತೀನಿ ಅಂದ್ರೆ ನೀವು ನೋಡ್ಬೇಕು ಅಟ್ಟೆ. ನೀವು ನೋಡ್ಬೇಕಂದ್ರೆ ನೋಡ್ಬೇಕು. ಗೈಸ್ ಯಾರೆಲ್ಲ ಬ್ಯಾಸ್ಗಿದಾಗ ಈ ಥರ ಅವ್ರವ್ರ ಹೊಲದಾಗ ಇಶಾಡೋದು ಆ್ಯಂಡ್ ತಣ್ಣಗೆ ಮಾಡ್ಕೋದು ಯಾರು ಮಾಡ್ಕೊಂಡ್ರಲ್ಲ ಕಮೆಂಟ್ ಮಾಡಿರಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ರೈತರ ಮಕ್ಳು ಇರ್ತೀರಿ, ನಾವು ರೈತರ ಮಕ್ಳು ಇದ್ದೀವಿ. ಆ್ಯಂಡ್ ಜಲ್ದಿ ಓಕೆ. ಏನು ಪ್ರಾಬ್ಲಮ್ ಆಗ್ಯದಪ್ಪ ಅಂದ್ರೆ ಸ್ವಲ್ಪ ಫೋನ್ ಇಡ್ಬೇಕಾಗಿದ್ರಿ ಇಶಾಡೋದು ಆ್ಯಂಡ್ ಸ್ಟ್ಯಾಂಡ್ ಇಲ್ಲರಿ. ಈಗ ಏನು ಮಾಡ್ಬೇಕು ಅನ್ನೋದು ತಿಳಿಯಲ್ಲ. ಸೊ ಏನರ ಮಾಡಿ ಒಂದು ಮಾಡಿ ಇಶಾಡ್ತೀನಿ ಹೊಟ್ಬಿಡಲ್ಲ. ಈ ಕರೆಕ್ಟ್ ಇಟ್ಟಿನಿ ರೀ ಫೋನ್ ಅದೆಲ್ಲ. ಆ್ಯಂಡ್ ಏನಪ್ಪ ಅಂದ್ರೆ ನಮ್ಗೆ ಫೋನ್ ಇಡೋಕ್ಕೆ ಟ್ರೈಪೋಡ್ ಇಲ್ಲ ರೀ, ಸೆಲ್ಫಿ ಸ್ಟಿಕ್ ಎಲ್ಲ. ಸೊ ಅದ್ರ ಸಲ ಈ ಥರ ಇಟ್ಟೀನಿ. ನಿಮಗೆ ಕಾಣ್ತದೆ ಅಂದ್ಕೊಂಡೀನಿ, ಕಾಣ್ತೀರಿ ಅಷ್ಟೇ ರೀ. ಏನಿಲ್ಲ ರೀ, ಆರಾಮ್ ಇಶಾಡ್ತೀನಿ. ಆ್ಯಂಡ್ ಆ ಕಡೆ ಕಬ್ಬಿ ನೀರು ಬಿಡ್ತೀನಿ. ಎಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇತ್ತಪ್ಪ ಅಂದ್ರೆ ಇನ್ನು ಮುಂದೆ ಜಲೋ ಬೆಳಿತೀನಿ, ಬೆಳೆಸ್ರಿ ಅಷ್ಟೇ. ಇಶಾಡಕತ್ತೀನಿ ರೀ ನೋಡ್ರಿ. ಏನಪ್ಪ ಅಂದ್ರೆ ನಮ್ಮ ಗೌಡೆ ಬಂದನ್ ರೀ. ಸೊ ಹಂಗಾಗಿ ಅಲ್ಲಿ ಆ ಕಬ್ಬಿನ ಆಚೆ ಕಡೆ ದಂಡಿ ಹೊಂಟಿವಿ. ಆ್ಯಂಡ್ ಈಗ ನೀರು ಹೊಂಟಾವ ನೋಡ್ರಿ ಅಲ್ಲಿ. ಗೈಸ್ ಫಾರ್ಮಿಂಗ್ ಈಸ್ ಬೆಸ್ಟ್ ಜಾಬ್ ರೀ. ಜಾಬ್ ಅನ್ನೋಕ್ಕಿಂತ ಒಂಥರ ಕಿಂಗ್ ರೀ. ಬಟ್ ಏನು ಮಾಡ್ತೀರಿ, ಸುಳ ಮಗನ ಸರ್ಕಾರ ಚಲೋ ಇಲ್ಲ ರೀ. ಸರ್ಕಾರ ಚಲೋ ಇತ್ತಪ್ಪ ಅಂದ್ರೆ ಏನಂತದ್ದು ಆಗ್ತದೆ. ಏನು ಮಾಡ್ತೀರಿ, ಟೈಮ್ ಬರ್ತಾರೆ ರೈತರಿಗೂ. ಆ್ಯಂಡ್ ನಮ್ಮ ಕೆಲಸ ಈ ಕಡೆ ನಡೋದು ಆ ಕಡೆ ಇಶಾಡೋದು ಅಷ್ಟೇ. ಈ ಥರ ನೀರು ಹೊಡೆದಾಕಿವಿ ನೋಡ್ರಿ. ಈ ಥರ ನೀರು ಹೊಡೆದಾಕಿವಿ. ಆ್ಯಂಡ್ ಚಂದ ನೀರು ಒಳಗತ್ತವಲ್ಲ ಬ್ಯಾಸ್ಗಿದಿಂದಾಗ. ಆ್ಯಂಡ್ ಇದಾಗನ ಮತ್ತೆ ಮುಂದಿನ ಕೆಲಸ ಮಾಡ್ತಿರ್ಬೇಕು. ತಿನ್ಕೋದು ನಿಂತ ನಡ್ಜಲ್ಲಿ. ಆ್ಯಂಡ್ ನಮ್ಮ ಎಕ್ಸ್ಪಲ್ಸ್ ಬೈಕ, ಈ ಕಡೆ MT ಬೈಕ್ ನೋಡಿರಿ. ಎಕ್ಸ್ಪಲ್ಸ್ ಬೈಕ್ ಯಾಕೆ ತಂದೀನಿ ಅಂದ್ರೆ ನಮ್ಮ ಸ್ಪೆಂಡರ್ ಗಾಡಿ ಕೀಲಿ ಕಳೆದ. ಸೊ ಅದ್ರ ಸಲ ತಂದೀನಿ. ಇದು ಚೈನ್ ಸ್ಪ್ರೇ ಹೋಗಿಬಿಟ್ಟದ ಕಲಸ ಆಗ್ಯದ. ಸೊ ಚೈನ್ ಸ್ಪ್ರೇ ಮಾಡೋಕ್ರಿ. ಆಲ್ಮೋಸ್ಟ್ ಚೈನ್ ಲೂಬ ಚೈನ್ ಮಾಡಿದ್ರೆ ಮೇಂಟೆನೆನ್ಸ್ ಆಗ್ತದೆ. ಈಗ ಮಧ್ಯಾಹ್ನ ಊಟಕ್ಕೆ ಬುತ್ತಿ ತಂದಿಲ್ಲ. ಸೊ ಹಂಗಾಗಿ ನಮ್ಮ ಗೌಡು ಪಪ್ಸ್ ತೊಗೊಂಬಂದನ. ತಿನ್ನ ಬರ್ರಿ, ತಿನ್ಬೇಕು ಜೀವನದಾಗ. ತಿನ್ನೋದು ಅಷ್ಟೇ ಅಲ್ರಿ, ಕೆಲಸ ಮಾಡೋಕು ತಿಂದ್ರೆ ಅಷ್ಟೇ ಅಲ್ಲ. ಆರಾಮ್ ನೆಮ್ಮದಿ ಮುಕ್ಕೋಬೇಕು ಅಷ್ಟೇ ಜೀವನ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ ರೀ. ಇದು ಸಾಸ್ ಎಲ್ಲ ಕೊಟ್ರಿ. ಸೊ ನಾವು ತಿನ್ನೆಲ್ಲ ಸಿಗ್ತೀವಿ ಆಮೇಲೆ. ಗೈಸ್ ಈಗ ನೀರು ಬಿಡೋದಾಗ್ರಿ. ಸೊ ಹಂಗಾಗಿ ಇದು ಮೋಟ್ರ್ ಬಂದ್ ಮಾಡ್ಕೊಂತ ಬಂದೀವಿ. ಆ್ಯಂಡ್ ಇದೇ ನೋಡಿರಿ ಎಲ್ಲರೂ ಕ್ವಾರೆ ನೀರು ತೊಗೋತಾರೆ. ನಮ್ಮ ಸುತ್ತಮುತ್ತ ಆಲ್ಮೋಸ್ಟ್ ಬಾವಿಗಳು ಕಮ್ಮಿ ರೀ. ಆ್ಯಂಡ್ ಇದ್ರಲ್ಲೇ ನೀರು ತೊಗೊಂಡು ಕಬ್ಬಸ್ತಾರೆ. ಆ್ಯಂಡ್ ಈಗ ನಮ್ಮ ಮೋಟ್ರ್ ಬಂದ್ ಮಾಡುವಂಥ ಸಮಯ. ನೀರು ಬಿಡೋದಾಯ್ತು. ಓಕೆ ಡನ್. 2-3 ದಿನ ಆಯ್ತು ರೀ ನೀರು ಬಿಡೋದಾಯ್ತು. ಸೊ ಹಂಗಾಗಿ ಇವತ್ತು ಕಂಪ್ಲೀಟ್ ಆಯಿತು. ಅದಾದ್ಮೇಲೆ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಮ್ಯಾಲೆ ತೊಗರಿ ಕೊಯ್ಲಿಗಿತ್ತೀವಿ. ತೊಗರಿ ರಾಶಿ ಮಾಡೋಣ. ಓಕೆ ಗೈಸ್, ಮೋಟ್ರ್ ಬಂದ್ ಮಾಡಿವಿ. ಈಗ ಒಳ್ಳೆ ಹೊಲಕ್ಕೆ ಹೋಗಂತ ನಡ್ರಿ.